ಸೊ ಸಂಜೆ ಹೊತ್ತು ಫಿಶ್ ಕರಿ ಮಾಡೋಣ. ಹಾಂ ಮಾಡಿ. ಸೊ ಅರ್ಧ kg ಬಾಂಗ್ಡಾ ಮೀನು ತೊಗೊಂಡಿದ್ದೀವಿ. ಅದಕ್ಕೆ ಸ್ಪೈಸಸ್ ಏನೇನು ಬೇಕಂದರೆ ಸ್ವಲ್ಪ ಚಕ್ಕೆ, 1 ಟೇಬಲ್ ಸ್ಪೂನು ಕಾಳುಮೆಣಸು, 1 ಟೇಬಲ್ ಸ್ಪೂನು ಗಸಗಸೆ, 4 ಲವಂಗ, 1 ಟೇಬಲ್ ಸ್ಪೂನ್ ಮೆಂತ್ಯಕಾಳು, 10 ಬ್ಯಾಡಗಿ ಮೆಣಸು, 4 ಗುಂಡು ಮೆಣಸು, 6 ಗುಂಟೂರು ಮೆಣಸು, 1/2 ಇಂಚು ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ. ಯಾಕಂದರೆ ಮತ್ತು ಸಾಂಬಾರಿಗೆ ಬೇರೆ ಹಾಕ್ತೀವಿ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿ, ಅದಕ್ಕೆ ಇಷ್ಟಿಷ್ಟೇ ತೊಗೊಂಡಿದ್ದೀವಿ ಇದು ಮಸಾಲ ಮಾಡ್ಕೊಳ್ಳಲಿಕ್ಕೆ. ಸೊ ಇಲ್ಲಿ ಇದು ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. 5 ಮೆಣಸನ್ನ ಮಧ್ಯಕ್ಕೆ ಸೀಳಿ ಹೋಳು ಮಾಡಿ ಇಟ್ಕೊಂಡಿದ್ದೀವಿ. ಇದು ಜಜ್ಜಿರೋ ಬೆಳ್ಳುಳ್ಳಿ, ಇದು ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡಿರೋ ಶುಂಠಿ, ತೆಂಗಿನಕಾಯಿ ತುರಿ ಹಾಫ್ ಹೋಳು, ಮತ್ತು ಇದು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ. ಓಕೆ, ರೆಡಿ ಮಾಡೋಣ. ಈಗ ನಾನು ಹುರ್ಕೊಳ್ತೀನಿ ಸ್ಪೈಸಿನೆಲ್ಲ. ಆನ್ ಮಾಡ್ತೀನಿ ಗ್ಯಾಸು. ಏನು ಮಾಡ್ತಿದ್ದೀರಾ? ಫಿಶ್ ಕರಿ ಲೇಟ್ ಅಂದಲ್ಲ ನೀನು? ಲೇಟ್ ಆಗುತ್ತೆ. ಈಗ ಪಾನ್ನ ಬಿಸಿ ಮಾಡ್ತೀನಿ. ಮಾಡಬಾರ್ದು, ಹೆಂಗೆ ಬಂದಿಲ್ಲ ಬಾಳೆ ಮಾಡೋದು. ಫಿಶ್ ಕರಿ ಮಾಡ್ತಾರಂತೆ, ಅದನ್ನ ಡಿಸ್ಟರ್ಬೆನ್ಸ್ ಮಾಡೋದು ಬೇಡ. ಸೊ ಇದು ಪ್ಯಾನ್ ಬಿಸಿ ಆಗಲಿ. ಬಾಕಲ್ತ ಮಾಡು. ಇಲ್ಲ ನಂಗೆ ಟೈರ್ಡ್ ಆಗಿದೆ ಮಾಡೋದು. ಸ್ವಲ್ಪ ಬಾರೆ ಮಾಡ್ಬಾರ್ದು ಪ್ಲೀಸ್. ಚೆನ್ನಾಗಿ ರೆಡಿ ಮಾಡ್ತೀವಿ. ಓಕೆ, ಈಗ ನಾವು ಡ್ಯೂಟಿಯಿಂದ ಈಗ ಬಂದಳೆ ಮಾಡಲ್ಲಂತೆ, ನಾವೇ ಸ್ಟಾರ್ಟ್ ಮಾಡ್ತೀವಿ. ಸೊ ಪ್ಯಾನ್ ಬಿಸಿಯಾಗಿದೆ. ಪಾನ್ ಬಿಸಿಯಾಗಿದೆ. ನಾನೀಗ ಸ್ಪೈಸಸ್ನೆಲ್ಲ ಹುರ್ಕೊತೀನಿ. ಸರಿ ಹೇಳ್ತೀನಿ. ಸೊ ಫಸ್ಟ್ ಇದೆಲ್ಲ ಹುರ್ಕೊತಿದ್ದೀನಿ. ಇದೆಲ್ಲ ಹುರಿದಿದೆ. ಈಗ ಇದರಲ್ಲೇ ಬ್ಯಾಡಗಿ ಮೆಣಸು, ಗುಂಡು ಮೆಣಸು ಮತ್ತು ಗುಂಟೂರು ಮೆಣಸು ಹಾಕ್ಕೊಂಡು ಜಸ್ಟ್ 1 ಮಿನಿಟ್ ಅಷ್ಟೇ, ಜಸ್ಟ್ 1 ಮಿನಿಟ್ ಈ ಥರ ಹುರ್ಕೊಳ್ಳೋದು. ಈ ಥರ ಫ್ರೈ ಆಗಿದೆ, ಎಲ್ಲ ನೀಟಾಗಿ ಫ್ರೈ ಆಗಿದೆ. ಇದನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸ್ವಲ್ಪ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಮಸಾಲ ರುಬ್ಕೊತೀನಿ. ಹಾಫ್ ಹೋಳು ತೆಂಗಿನಕಾಯಿ ತುರಿನ ಮಿಕ್ಸಿಲಿ ಹಾಕ್ಕೊತಿದ್ದೀನಿ. ಅದಕ್ಕೆ ಈ ಮಸಾಲನ ಹುರಿದಿರೋದ್ಮೇಲೆ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಸಾಲೆ ರುಬ್ಕೊತೀನಿ. ಬಾಣಲೆ ಇಟ್ಕೊತೀನಿ. ಒಂದು ಸ್ವಲ್ಪ ಬಿಸಿ ಮಾಡಕ್ಬಿಡ್ತೀನಿ. ಸೊ ಈಗ ನಾವು ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ, ಸಾಕು. ಆಮೇಲೆ ಇಲ್ಲಿ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಶುಂಠಿನ ಹಾಕ್ಕೊತೀನಿ. ಆಮೇಲೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋದು, ಅದಾದಮೇಲೆ ಹಸಿಮೆಣಸಿನಕಾಯಿ ಸ್ವಲ್ಪ ಒಂದು 30 ಸೆಕೆಂಡ್ ಬಾಡಿದ್ಮೇಲೆ ಅದಕ್ಕೆ ಈರುಳ್ಳಿ ಪೇಸ್ಟ್ ಮಾಡಿದ್ನಲ್ಲ ಅದು ಹಾಕ್ಕೊತ ಇದ್ದೀನಿ. ಈರುಳ್ಳಿ ಪೇಸ್ಟ್ ಹಾಕ್ಕೊತ ಇದ್ದೀನಿ. ಸೊ ಇಷ್ಟೆಲ್ಲ ಆದಮೇಲೆ ಸೊ ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ. ಈಗ ನೋಡಿ
ಜಾಸ್ತಿ ಏನು ರೋಸ್ಟ್ ಆಗೋದು ಬೇಡ ಇದೆಲ್ಲ. ಈ ಟೈಮಲ್ಲಿ ನಾನು ಪೇಸ್ಟ್ ಮಾಡಿರೋದು ಹಾಕ್ಕೊತಿದ್ದೀನಿ. ಮಸಾಲ ಎಲ್ಲ ಏನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ವು ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಹೇಗೆ ಬೇಕಂದರೆ ನಮಗೆ ಹೇಗೆ ಬೇಕು ಹಾಗೆ ಇದು ಮಾಡ್ಕೋಬೋದು. ಸೊ ಅದರಿಂದ ಸ್ವಲ್ಪ ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ಮಿನಿಟ್ಸು ಇದು ಬಾಯ್ಲ್ ಆಗಬೇಕು. ಒಂದು 10 ಮಿನಿಟ್ಸ್ ಬಾಯ್ಲ್ ಆಗಲಿ. ಲಿಡ್ ಕ್ಲೋಸ್ ಮಾಡ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟು ಸಾಕು, ಕಲ್ಲುಪ್ಪು ಯೂಸ್ ಮಾಡ್ತೀವಿ. ಇಷ್ಟು ಉಪ್ಪು ಸಾಕು, ಇಷ್ಟೇ ಸಾಕು ಉಪ್ಪು. ಈಗ ಹುಣಸೆಹಣ್ಣನ್ನು ರಸ ಮಾಡ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಸಾಕು, ಹುಣಸೆಹಣ್ಣು ರಸ ಹಾಕಿದ್ದೀನಿ. ಸೊ ಇದೆಲ್ಲ ಒಂದು ಕುದಿ ಬರೋ ತನಕ ಬೇಯಿಸ್ಬೇಕು. ಒಂದು ಕುದಿ ಬಂದ ಮೇಲೆ ಮತ್ತೆ ಮೀನು ಹಾಕಬೇಕು. ಸೊ ವೆಯ್ಟ್ ಮಾಡೋಣ ಒಂದು ಕುದಿಗೋಸ್ಕರ. ಸೊ ಕುದಿ ಬಂದಿದೆಯಾ ನೋಡುವ. ಓಕೆ, ಕುದಿ ಬಂದಿದೆ. ಈ ಟೈಮಲ್ಲಿ ನಾವು ಮೀನು ಹಾಕೊಂಡ್ಬಿಡೋಣ. ಚೆನ್ನಾಗಿ ಕುದಿತಾ ಇದೆ. ಈ ಟೈಮಲ್ಲಿ ಫಿಶ್ ಹಾಕೊಳ್ಳೋಣ. ಫಿಶ್ ಹಾಕ್ಬಿಟ್ಟು ಮೆಲ್ಲಗೆ ಈ ಥರ ಸೈಡಿಗೆ ಬಿಡಬೇಕು. ವಾಶ್ ಮಾಡಿಕೊಂಡಿರೋ ಮೀನನ್ನು ಈ ಥರ ಸೈಡಲ್ಲಿ ಬಿಟ್ಟು ನೀಟಾಗಿ ಹೀಗೆ ಮಾಡಿ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಮಿಡ್ಲ್ ಫ್ಲೇಮಲ್ಲಿ ಇಡಬೇಕು. ಮಧ್ಯಮ ಉರಿಯಲ್ಲಿ ಬೇಯಿಸ್ಬೇಕು. ಜಾಸ್ತಿ ಇಟ್ಟರೆ ಮೀನೆಲ್ಲ ಕರಗೋಗುತ್ತೆ. ಸೊ ಮಿಡ್ಲ್ ಫ್ಲೇಮಲ್ಲಿ 5 ಮಿನಿಟ್ಸ್ ಬೇಯಿಸಿದರೆ ಸಾಕು. 5 ಮಿನಿಟ್ಸ್ ಆಗಿದೆ, ಲಿಡ್ ತೆಗಿತೀನಿ. ಓಕೆ, ಬೆಂದಿದೆ. ಈ ಟೈಮಲ್ಲಿ ನಾವು ನೀಟಾಗಿ ಎಲ್ಲ ಆಗಿದೆ. ಸೊ ಈ ಟೈಮಲ್ಲಿ ನಾವು ಇದು ಹಾಕೊಂಡ್ಬಿಡೋಣ. ನೋಡಿ, ಬಾಂಗ್ಡಾ ಫಿಶ್ ಕರಿ ರೆಡಿ. ಸೊ ಈಗ ಕೊರಿಯಂಡರ್ ಲೀಫನ್ನು ಹಾಕೊಂಡ್ಬಿಡೋಣ. ಹಾಕ್ಕೊಂಡು ಒಂದು ಮಿಕ್ಸ್ ಹೊಡೆದು ಗ್ಯಾಸ್ ಆಫ್ ಮಾಡಿಬಿಡೋದು. ಜಾಸ್ತಿ ಸ್ಪೂನನ್ನು ಇದು ಮಾಡಬಾರ್ದು, ತುಂಬ ಸ್ಲೋ ಆಗಿ, ಇಲ್ಲಾಂದರೆ ಅದು ಮೀನೆಲ್ಲ ಇದಾಗಿಬಿಡುತ್ತೆ. ಸೊ ಕರಿ ರೆಡಿ. ಈಗ ಒಂದು 10-20 ಮಿನಿಟ್ಸ್ ಬಿಟ್ಟು ಸರ್ವ್ ಮಾಡ್ಬೋದು. ಬಾಂಗ್ಡಾ ಫಿಶ್ ಕರಿ ವಿತ್ ವೈಟ್ ರೈಸ್, ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್. ರೆಡಿ.